ಇಲ್ಲಿ ಒಬ್ರು ಮೇಡಮ್ ಕುಕ್ಕರ್ನ ಅದಾಗದೆ ಆರಕ್ಕೆ ಬಿಡ್ತಾ ಇಲ್ಲ, ಅವರೇ ಆರಿಸ್ಬಿಡ್ತಾ ಇದ್ದಾರೆ. ಆರತ್ತ ಬಿಡಿ ಅದೇ ನೀಟಾಗಿ ಬಗೆ ಬಗೆ ಅಡುಗೆಗಳ. ಪಾಪ ನಾನು ಈಗ ಅಂಗಡಿಯಿಂದ ಬಂದು ಜಸ್ಟ್ 4 ಗಂಟೆ ಆಗೋದು, ಈಗ ಊಟ ಮಾಡಿದೆ. ಎಲ್ಲ ತರಕಾರಿ ಎಲ್ಲನೂ ಕಟ್ ಮಾಡಿಟ್ಟಾರೆ ಇಲ್ಲಿ. ಫೈನಲ್ ಅಡುಗೆ ಆದಮೇಲೆ ಅಡುಗೆ ಆಗೋಯ್ತು ಅಂದ್ಬಿಡ್ತೀನಿ. ನಮ್ಮ ಆಶಾ ಹಂಗೆ ಅಂತೀವಿ, ಎಲ್ಲ ನಾನು ಮಾಡೋದು ನಾವು ಕಷ್ಟಪಟ್ಕೊಂಡು ಲಾಸ್ಟ್ಲಿ ಬಂದು ಅಡುಗೆ ಆಗೋಯ್ತು ಅಂದ್ಕೊಂಡು ಪೋಸ್ ಕೊಡ್ತಲ್ಲ ಅಂತ ಅಂತೀರು. ಹಂಗೆ ಆಯಿತು. ಹಲೋ ಮೇಡಮ್, ಈ ಕಡೆ ಸ್ವಲ್ಪ ತಿರುಗಿ. ಹಾಯ್, ನಮಸ್ತೆ. ದೂರಕ್ಕೆ ಸ್ವಲ್ಪ ಹೋಗಿ, ನಾನೇ ಹಿಂದ್ಗಡೆಗೆ ಹೋಗೋ ಜಾಗ ಇಲ್ಲ ಅಡುಗೆ ಮಾಡಿ. ಕ್ಯಾಮ್ರಾ ಒರೆಸ್ಬೇಕಾಗಿತ್ತು ನಾನು. ಇವರಿಬ್ಬರೇ ಸರಿ ನಮ್ಮ ಮನೆ ಕುಕ್ಕು. ಏನಾಗ್ಬಿಟ್ಟದು? ಅಯ್ಯೋ, ಈಗ ನಮ್ಮ ಲತಾ ಅವ್ರೀಗ ತುಂಬ ಅಡುಗೆ ಮಾಡೋದು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅಭ್ಯಾಸ ಮಾಡ್ಕೊಬಿಟ್ಟು ಅವ್ರ ಮನೇಲಿ. ಯಾರಪ್ಪ ನಾನು ಫೋನ್ ಸ್ಟ್ಯಾಂಡ್ ಹಾಕಿಡ್ತೀನಿ. ನೀಟಾಗಿ ಅಡುಗೆ ಮಾಡೋದೆಲ್ಲ ರೆಕಾರ್ಡ್ ಮಾಡ್ರೆ ಇಬ್ರು. ನೀಟಾಗಿ ಬದ್ರಗಳ ಮುಟ್ಲುಗಳು ಮುಚ್ಚಿ ಮಾಡ್ಕೋಯ್ಕ ಕಣ್ಗಿಣ್ ಕೆಡಿಕೊಂಡು ಟೈಟಾಗಿ. ಸಾಮಾನ್ಯ ಅದಕ್ಕೂ ತುಂಬಿಡಿಲ್ಲ, ಪಟ್ಪಟ್ಟೆನೋ ಬಕೆಟ್ ತುಂಬಿಡ್ಬಿಟ್ಟಿವಿ. ನೀಟಾಗಿ ಜಾತ್ರೆ ಆದ್ಮೇಲೆ ತುಂಬ್ಕೊಳ್ಳೋವಂತ. ಸಾಂಬಾರು ಪುಡಿ ದೊಡ್ಡ ಡಬ್ಬಿ, ಯೆಲ್ಲೋ ಕಲರ್ ಡಬ್ಬಿ. ನಾವು ಟೇಬಲ್ ಮೇಲೆ ಇಟ್ಟಿದ್ದಾಗ ಕುಕ್ಕರಿಂದ ಸ್ಟವ್ನ ಗ್ಯಾಸ್ ಸ್ಟವ್ನ ನಿಂತ್ಕೊಂಡೆಲ್ಲ ರಿಸ್ಕ್ ಐತೆ ಅಂದ್ಬಿಟ್ಟು ಎತ್ತಿ ಕೆಳಕ್ಕೆ ಇಟ್ಕೊಬಿಟ್ಟಿದ್ವಿ. ಫಸ್ಟ್ ಕೆಳಗೆ ಇದ್ದಿದ್ದು, ನಾವು ಹೊಸ ಫ್ಯಾಷನ್ ಮಾಡ್ಬಿಟ್ಟು ಟೇಬಲ್ ಮೇಲೆ ಗ್ಯಾಸ್ ಇಟ್ಕೊಂಡಿದ್ದ. ಅಲ್ಲಿ ಗೋಡೆ ನೋಡಿ ಎಲ್ಲವೇ ಗೋಡೆ ಎಲ್ಲನೇ ಎಣ್ಣೆ ಜೆಟ್ ಮಾಡಿಬಿಟ್ಟಿನಿ. ಅದಕ್ಕೆ ಇಷ್ಟೊಂದು ಇಬ್ಬರು ಸೇರ್ಕ ಹೋಗಿತಿದ್ರು, ಕೆಳಕ್ಕೆ ಇಟ್ಬಿಟ್ಟಾರೆ. ಇವತ್ತು ನಮ್ಗೆ ಹಿಂಗಿದ್ರೆ ಕಂಫರ್ಟ್ ಅಂತ ಆರಾಮಾಗಿ ಕೂತ್ಕೊಂಡು ಅಡುಗೆ ಮಾಡ್ಬೋದು. ಸುಮಾರು ವರ್ಷದಿಂದ ನಮ್ಮದು ಕೆಳಗಡೆನೇ ಇಟ್ಟಿರೋದು ನಾವು. ಈಗ ರೀಸೆಂಟಾಗಿ 1 ತಿಂಗಳಿಂದ ನಾನು ಒಂದು ಹೊಸ ಮೆಕ್ಯಾನಿಕ್ ಮಾಡ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ವಿ. ಅದು ವರ್ಕೌಟ್ ಆಗಲಿಲ್ಲ. ನಮ್ಮ ಅಮ್ಮಂಗ ಪಾಪ ನಿಂತ್ಕೊಂಡು ಟೇಬಲ್ ಅಂತ ಗ್ರೂಪ್ ಸಿಕ್ಕಲ್ವಲ್ಲ, ಏನೇನು ಗ್ಯಾಸ್ ಮೇಲೆ ಅದನ್ನ ಕೆಳಗೆ ದಬ್ಬ ಕೆಡಿ ಬಿಡ್ತಿತ್ತು. ಅದರಿಂದ ನಾವು ರಾತ್ರಿ ಸಾಂಬಾರು ಮಾಡ್ಬಿಟ್ಟು ಸಾಂಬಾರನ್ನೆಲ್ಲ ನಮ್ಮಮ್ಮ ಕೆಳಗೆ ಕುಂಟಿಸ್ಬಿಟ್ಟಿದ್ದ. ಮೆಣಸಿನ ರಸಂ ಮಾಡೀನಿ ಅಂದ್ಬಿಟ್ಟು ಪಾಪ ಊಟನೇ ಮಾಡಿಲ್ಲ. ಅದಕ್ಕೆ ಸ್ಟವ್ನಂತೂ ಕೆಳಗೆ ಇಟ್ಕೊಬಿಟ್ಟಿವಿ. ನೀರೆಲ್ಲ ಬೇಕಾಯ್ತಲ್ಲ ಜಾಸ್ತಿ ಅಂತ ಫುಲ್ ಅಂಟೆಲ್ಲ ತುಂಬ್ಕೊಬಿಟ್ಟಿದ್ದೀವಿ. ನಾವೇ ಇನ್ನೂ ರೆಡಿ ಆಗಿಲ್ಲ. ಅಂಗಡಿಯಿಂದ ಬಂದು ಹೆಂಗಿದೆ ಹಂಗೆ ನಿಂತೀನಿ. ಇವರೆಲ್ಲ ಲತಾ ನಿಂದಿದೆ ಹೊಸ ಡ್ರೆಸ್ ತಾನೆ, ಡ್ರೆಸ್ ಹಾಕಬಿಟ್ಟಳವ. ನಾನು ಮೇಕಪ್ ಅಲ್ಲ ಕಣೆ, ಮೇಕಪ್ ಮಾಡೋದಿಲ್ಲ ನಾನು. ಇದು ಹೊಸ ಡ್ರೆಸ್ ನೀ ಹಾಕೊಂಡೈತಾನೆ, ಇನ್ನೂ ಹಾಕೊಂಡಿಲ್ಲ. ಹೊಸ ಡ್ರೆಸ್ ನಾನು ಸಾಯಂಕಾಲ ಒಟ್ಟಿಗೆ ಹಾಕಬೇಕು. ನಾನು ಅಡುಗೆ ಎಲ್ಲ ಮುಗಿದ್ಮೇಲೆ ಹಾಕತ್ತೀನಿ. ಮಾಡೋರು ಅಡುಗೆ ನೀವು ಹೆಸರು ನಮ್ಮದು. ಪಾಯಸಕ್ಕೆ ಬೆಲ್ಲ ಕರ್ನಾಕಿದ್ದೀನಿ. ಹಸಿರು ಬಿಡ ಪಾಯಸ ಮಾಡಿ. ಇದು ಯಾವ್ದಳು ಹುಳಿ ತೋರಿಸೋ? ಬೂದ್ ಗುಂಬಳಕಾಯಿ ಇನ್ನೂ ಒಗ್ಗರಣೆ ಹಾಕಿಲ್ಲ. ಇದು ಈ ಕಡೆ ಹುಳಿ, ಆ ಕಡೆ ಪಾಯಸ ಮಾಡಕ್ ಬೆಲ್ಲ ಇಟ್ಟವ್ರೆ. ಅದು ಪಾತ್ರೆ ದೊಡ್ಡದು, ನಿಮ್ಗೆ ಫೋನಲ್ಲಿ ಚಿಕ್ಕದಾಗ ಕಾಣಿಸ್ತಿರ್ಬೋದು ಮೇ ಬಿ. ಬೀನಿಸ್ ಪಲ್ಯ, ಪಾಯಸ, ಇದು ಹುಳಿ, ಇದು ಸಾಂಬಾರ್. ಅಂಗಡಿಗೆ ಹೋಗಿದೆ ಬೇಡ ಕಳ್ಳಿಗೆ ಎತ್ಕೊಂಡ್ರೆ ಮೇಲೆ ಯಾವತ್ತ ನಂಗೆ ಕೇಕ್ ಅಂತೆ. ಪಾಪ ಕೇಕ್ ತರಿಸಿ ಅಂತ ನೀನೇ ಇಲ್ಲ. ನೀ ತಿನ್ಬೇಡ ವಿಷ. ಆಯ್ ಮಾಡಿ ಸಣ್ಣ ಆಯ್ ಮಾಡಿ ಮಾಡೋದ್ರೆ ಲೈವ್ ಮಾಡ್ತಿದ್ದಾರೆ ಇಲ್ಲಿ. ನೋಡ್ಬೇಕ್ತಾನೆ ಸಾನ ನಾಯಿ ಮಾಡು ಸನ ಅಂತಂದ್ರ ನೀಗಂತ ಲೈವ್ ಓದ್ಬಿಟ್ಟು ಮಾಡಬೇಗ ಕಟ್ ಮಾಡಿಸ್ತೀನಿ. ಹ್ಯಾಪಿ ಬರ್ಡೇ ಅಲ್ಲ ಕಣೆ. ಹ್ಯಾಪಿ ಬರ್ಡೇ. ಅದೇ ಆಗಿರೋ ಮಕ್ಕಳ
ಯಾರ್ದಪ್ಪ ಬರ್ಡೇ ಸೆಲೆಬ್ರೇಷನ್ ಅಂತ ಅನ್ಕೋಬೇಡಿ, ಇದು ಆಫ್ ಮೋನೋ ಆಗಿರೋದು. ಏನಪ್ಪ ಯೂಟ್ಯೂಬಲ್ಲಿ 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರೋ ಸೆಲೆಬ್ರೇಷನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಜಾತ್ರೆಗೆ ಗೆಸ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಅವತ್ತೇ ಕರೆಕ್ಟಾಗಿ ಅವತ್ತೇ ನಂದು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು, ಅವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಜಸ್ಟ್ 15 ಡೇಸಲ್ಲೇ 15 ದಿನದಲ್ಲೇ ನನಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಹೇಗೆ ಹೆಂಗೆ ಅಂತಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮಾಡ್ತಾ ಇದ್ರಿ 7 ಗಂಟೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು 8 ಗಂಟೆಗೆ ಲೇಟ್ ಮಾಡಿದೆ. ಹಂಗಾರೆ ಅಷ್ಟೊತ್ತಿಗೆ ವೆಯ್ಟ್ ಮಾಡಿ ಲೈವ್ ಆನ್ ಮಾಡಿದ ತಕ್ಷಣ ಎಲ್ಲರೂ ಬಂದುಬಿಟ್ಟಿದ್ರು, ಎಲ್ಲ ವಿಶ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ಖುಷಿಗೆ ನೀವೇ ಅರ್ಧ ಕಾರಣ, ಅರ್ಧ ಅಲ್ಲ ನೀವೇ ಫುಲ್ ಕಾರಣ ಇದಕ್ಕೆ. ನನ್ನ ಫ್ಯಾಮಿಲಿ ಜೊತೆ ಅಂತಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನನಗೆ ಇನ್ನೊಂದು ದೊಡ್ಡ ಖುಷಿ. ಬೆಳಗ್ಗೆ ಗಂಟೆ ಅಪ್ಪಗಂತಿದ್ದೆ ಅಣ್ಣ ಹೋದ ಗಂಟೆ ಸಾಕಾಗಿದೆ. ನಾವು ಒಬ್ಬಳೆ ನಡ್ಕ ಒಂದೇ ಓಡಾಟ ಬ್ಲಾಗ್ ನೋಡ್ಬೇಕು ಅಂತಿದ್ದ. ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ನೋಡೋದು ಒಂದು ಚಂದ. ನಮ್ಮ ಮಹೇಶ್ವರನ ಎಲ್ರಿಗೂ ಚುಚ್ಚಿ ಮಾಡೋದು ಬೇಡ. ನೀನು ನೋಡಿ ಗನ್ ತೋರಿಸು. ಈಗ ನಾ ಹಿಂಗಿಡ್ಕ ಹಿಂಗ ಯಾವ ಗಣ ನೋಡ್ತೀನಿ. ಒಸಿ ಪೆನ್ನು ಬುಕ್ಸ್ ಹೊಡೆದಾಕ್ತಾಳ, ಚಾಕ್ ಪಿಸಿ ಹೊಡೆದಾಕ್ತಾಳ. ಇರುಕಂದ ಇರುಕಂದ ಇರು ಬಂಗ್ರದೇನೋ ನೋಡು. ಹುಷಿರು ಅವು ಬೇಡ, ನಿಂಗೆ ಡಾಕ್ಟರ್ ಕಿಟ್ ಬೇಡ. ಓಪನ್ ನಲ್ಲಿ ಬರ್ದ್ಬಿಟ್ಟು ನೋಡು. ಅದು ಓಪನ್ ಮಾಡ್ಕೊಡಿ ಅಣ್ಣ. ಸಿನಿಮಾ ಇದ್ದದ್ದು ನೋಡಿಲಿ, ಇದಕ್ಕೆ ಬರೆಯೋದ್ರಲ್ಲಿ ಬರೆದ್ಬಿಟ್ಟು ಬಂಗಾರಿ ಅಳ್ಸೋದು ನಿಂಗೆ ಆ ಬರೆಯೋದು ಸರಿನಾ. ಇದೇ ಸ್ಲೇಟು ಎಲ್ಲ ನೋಡಿಲ್ಲ, ಹಂಗೆ ಬರೆದ್ಬಿಟ್ಟು ಡಿಲೀಟ್ ಹಂಗೆ ಓದ್ತಿದ್ರೆ ಅಳ್ಸೋಯ್ತ, ಪುನಃ ಬರೆಯೋದು ಪುನಃ ಅಳ್ಸೋದು. ತಗೊಳ್ಳೆ ಮಾದ ಡನ್. ಹಾಂ ಡನ್, ನಾ ತಕೊಡ್ತೀನಿ ಬಿಡು. ಏನೋ ಅಂತಿದ್ದೀನಿ ನೀನು ಹೇಳು ಈಗ. ಹಾಂ ಮುದ್ದು ಏನೋ ಹೇಳಕ್ಕಂದ ನಿಂಗೆ ಈ ಕಡೆ ತಿರ್ಗು. ಅಮ್ಮ ಇದೆಲ್ಲ ನನಗೆ ತಾನೇ ಮಾಡತ್ತೆ. ಕೊಡಿ ಬಂಗಾರು, ಇದೆಲ್ಲ ನನಗೆ ತಾನೇ ಮಾಡತ್ತ. ಗನ್ನು ಇನ್ನೊಂದು ನನ್ನ ಇನ್ನು ಲೈಟ್ ಕೇಳ್ತೇವೆ ಪಾಪ, ಲೈಟ್ ಅಂತ ಕೊಟ್ಬಿಡ್ಬೇಕು. ಬೇಕಂದ ಲೈಟು ಇದ್ದೆ ಕೊಡು ಅಂಕಲ್ನ ತಗೊಟ್ಟಿ. ಈಗ ಮಾಡ್ತಾ ಇದ್ದ ನಾನು ಬ್ಯಾಡಿಗೆ ಬನ್ನಿ ಅನ್ಕೋಯ್ತಾ. ಅಮ್ಮ ನೀವು ಎಲ್ಲ ನಂಗೆ ತಕೊಡ್ತಿದ್ರಿ, ನೀವು ನನ್ನ ಚಿನ್ನು ಕಂಡು ಬನ್ನಿ ಅನ್ಕೋಯ್ತಾ. ಬಾ ಬಂಗಾರ ಇಲ್ಲಿ ಈ ಕಡೆ ತಿರ್ಕೊಂಡು ಸಾಕಪ್ಪ. ನಾನು ಮನಕ್ಕೆ ಕೊಡ್ಬೇಕು, ಅಳು ಹಾಕಿಲ್ಲ. ರಾಣಿಕ್ಕೆ ಓಳೋದು ಯಾನಕ್ಕೆ ಓಡಿಸೋದೇ ಇಲ್ಲ.
ಶೇಡ್ ಬಿಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಏನಂತ ಬೇಕೋ ತಗೊಳ್ಳಿ. ನಾನು ಬೇಡ ಕಣ್ಕಂದ ಈಗಲೇ ಇರೋ ಬರೋದನ್ನೆಲ್ಲ ಖರ್ಚು ಮಾಡಿಸ್ಬಿಟ್ಟಿದೆ. ನಿನ್ನ ಆಟ ಸಾಮಾನ್ಗೆ 500 ರೂಪಾಯಿ ಹೋಗೋದ ಖಾಲಿ. ಇನ್ನು ನಾನು ಬೇಡವಂತ ಇನ್ನೇನು ತೆಗಿಸ್ಕೊಬಿಟ್ಟು ಫೋನ್ ನಮ್ಮ ಹೆಣ್ಗೆ ಫೋನ್ ತಗೊಟ್ನು. ಆಮೇಲೆ ಇದು ಮಣ್ಣು ತಗೊಂಡು ತಿನ್ಬೋದು ಆಟ ಆಡೋದು. ಇದು ಇದು ಆ ಬರೆಯೋದು. ಆಮೇಲೆ ಗನ್ನು ಯಾನ ಬಂಗಾರು ನಿಂಗೆ ಏನ್ ಬೇಕಾಡೇನೋ ಸಾಕಂದ ಗಣಪತಿ ಪಪ್ಪ ಮಾಡಿಬೇಕು. ಅಜ್ಜಿ ತಡ್ಕತ್ತಿರ್ಕ ಮನೆಗೆ ಬೇಕ್ತಾನೆ ಯಾತಕ್ಕೆ ಎದ್ಬಿಟ್ಟ ನಂಗೆ ತುದಿಲ್ ನಿಂತೀನಿ ಬಿದ್ಬಿಟ್ರ. ಮಾಮಿ ಕೈ ಮುಗಿ.
ಆಯ್ತಾ ತಿಂಡಿ ನನ್ನ ಮಗಳನ್ನ ಆರಪ್ಪ ತದ್ಕೊಂಡು